ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪ್ರಭಾ ನ್ಯೂಸ್. ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೊಸರುಕುಂಟೆ ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ನೂತನ ಆಲಯ ಹಾಗೂ ಗೋಪುರ ಕಳಸ ಸ್ಥಾಪನೆ ಮಹೋತ್ಸವ ದಿನಾಂಕ 27/7/2025 ಭಾನುವಾರ ಮತ್ತು ಸೋಮವಾರದಂದು ನಡೆಯುವ ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಮ್ಮನವರ ಪ್ರತಿಷ್ಠಾಪನಾ ಹಾಗೂ ನೂತನ ಆಲಯ ಹಾಗೂ ಗೋಪುರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಎಸ್.ಡಿ. ಗೌಡ್ರು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀನಿವಾಸಪ್ಪ, ಇ. ರಾಜಣ್ಣ, ಆರ್. ಕೃಷ್ಣಪ್ಪ, ಸಿ. ಪರಶುರಾಮಯ್ಯ, ಎಂ.ಆರ್. ಹರೀಶ್ ಕುಮಾರ್, ಎಂ.ಜಿ. ಸಿದ್ದೇಶ್ ಗೌಡ್ರು, ಎಂ.ಎಚ್. ಮೂಡ್ಲೇಗೌಡ್ರು, ಎಂ.ಎಸ್. ಶಿವರಾಜ್, ಟಿ. ಮಂಜುನಾಥ್, ಆನಂದಪ್ಪ, ಶ್ರೀನಿವಾಸಪ್ಪ, ಶ್ರೀನಿವಾಸ್, ಪಾಂಡುರಂಗಪ್ಪ, ಸಿದ್ದೇಶ್ ನಾಯಕ, ಸಂತೋಷ್ ಕೆ, ಪಾಂಡುರಂಗಯ್ಯ, ಎಲ್. ಪರಶುರಾಮಯ್ಯ, ಭೂತಯ್ಯ, ರಂಗಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ರಾಜಣ್ಣ ಅಂತ ಮಾಜಿ APMC ಅಧ್ಯಕ್ಷರು, ಮೊಸರುಕುಂಟೆ ಗ್ರಾಮದ ವಾಸಿಗಳಾಗಿರ್ತೇವೆ. ನಾವು ಮೊಸರುಕುಂಟೆ ಗ್ರಾಮದಲ್ಲಿ ಕೊಲ್ಲಾಪುರದಮ್ಮ ದೇವಿ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿ ಇಂದು 27 ಮತ್ತು 28ನೇ ತಾರೀಕು ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಸ್ಫಟಿಕಪುರಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿ ಮತ್ತು ಹಾಗೂ ನಮ್ಮ ತಾಲ್ಲೂಕಿನ ಗಣ್ಯಾತೀತ ಗಣ್ಯರ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಒಂದು ದೇವಿಯ ಒಂದು ಇತಿಹಾಸವನ್ನು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಊರಿನವರು ಬಹಳ ಯಶಸ್ವಿಯಾಗಿ ಇಂದಿನಿಂದ ಈ ಒಂದು ದೇವಿ ಊರಿನ ಒಂದು ಸುರಕ್ಷತೆ ಮತ್ತು ಅಕ್ಕಪಕ್ಕ ಗ್ರಾಮದ ಸುರಕ್ಷತೆಗಳನ್ನು ಕಾಪಾಡಿಕೊಂಡು ಯಾವುದೇ ಒಂದು ದುಷ್ಟಶಕ್ತಿಗಳು ಬಂದರೂ ಗ್ರಾಮದಲ್ಲಿ ಬಿಟ್ಕೊಳ್ಳದಂಗೆ ಆ ಒಂದು ದಿವ್ಯ ದೃಷ್ಟಿಯಿಂದ ನೋಡಿ ಆ ಒಂದು ದುಷ್ಟಶಕ್ತಿಗಳನ್ನು ಒಡೆದೋಡಿಸ್ತಕ್ಕಂಥ ಶಕ್ತಿ ಈ ಒಂದು ಮಹಾತಾಯಿ ಕೊಲ್ಲಾಪುರದಮ್ಮ ತಾಯಿಯ ಒಂದು ಇದರಲ್ಲಿ ಇದೆ. ಆ ಉದ್ದೇಶಕ್ಕೋಸ್ಕರ ನಾವು ಇದು ಒಂದು ಚಿಕ್ಕ ದೇವಸ್ಥಾನ ಇತ್ತು, ಅದನ್ನು ಇದು ಮಾಡಿ ಈಗ ಹೊಸದಾಗಿ ನೂತನವಾಗಿ ಕಟ್ಟಿದ್ದೇವೆ. ಅದರಿಂದ ಪ್ರತಿಯೊಬ್ಬರು ತಾಲೂಕಿನ ಹಿರಿಯರು ಮತ್ತೊಬ್ಬರು ಇದಕ್ಕೆ ಆಹ್ವಾನಿಸ್ಬೇಕು ಅಂತ ನಾವು ಆಹ್ವಾನಿಸ್ತಾ ಇದ್ದೇವೆ. ಈ ದೇವಿಯ ಒಂದು ಶಕ್ತಿ ಏನಂದರೆ, ಈ ಸಿಡುಬು ಅಮ್ಮ ಇಂಥವು ಮಕ್ಕಳು ಮರಿಗಳಿಗೆ ಎದ್ದಾಗ ಅವರು ಆ ತಾಯಿಗೆ ಬಂದು ಆರತಿ ಮಾಡಿಬಿಟ್ಟು ಬರೀ ಮೈಯಲ್ಲಿ ಬೇವಿನ ಸೊಪ್ಪನ್ನು ಮುಡಿಸಿಬಿಟ್ಟು ಬಂದು ಪೂಜೆ ಮಾಡ್ಕೊಂಡು ಹೋದರೆ ಆ ಒಂದು ಏನೇ ಒಂದು ಕಾಯಿಲೆಗಳು ಕಷಾಯಗಳು ಬಂದರೂ ಆ ಒಂದು ಕಾಯಿಲೆಗಳು ನಿವೃತ್ತಿ ಆಗ್ತವೆ ಅಂತ ಹೇಳಿ ಪ್ರತಿಯೊಬ್ಬರು ಆತ್ಮದಲ್ಲಿ ಆ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ. ಇದು ಯಶಸ್ವಿಯ ದೇವರು ಅಂತ ನಾನಾಗಿ ಭಾವಿಸ್ತಾ. ಶ್ರೀನಿವಾಸ್ ಅಂತ ತಾವರೆಕೆರೆ ಗ್ರಾಮ ಪಂಚಾಯತಿ ಸದಸ್ಯರು, ಮೊಸರುಕುಂಟೆ. ನಾವಿವತ್ತು ತಾರೀಕು 27, 28 ಅಂದರೆ ಭಾನುವಾರ ಸೋಮವಾರ ಈ ತಿಂಗಳಲ್ಲೇ ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಮ್ಮನವರ ಕಳಶ ಪ್ರತಿಷ್ಠಾಪನಾ ಹಾಗೂ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭ ಇದೆ. ಈ ಸಮಾರಂಭದಕ್ಕೆ ನಮ್ಮ ಶಾಸಕರಾದ TB ಜಯಚಂದ್ರ ಸಾಹೇಬರು ಬರ್ತಾರೆ, MLC ಚಿದಾನಂದ ಅವರು ಬರ್ತಾರೆ, ಆಮೇಲೆ MLC ಇನ್ನೊಬ್ಬರು ರಾಜೇಂದ್ರ ಅವರು ಬರ್ತಾರೆ, ಮಾಜಿ ಶಾಸಕರು ಸಾಲಿಂಗ ಅವರು ಬರ್ತಾರೆ, ಆಮೇಲೆ ರಾಜೇಶ್ ಗೌಡರು ಬರ್ತಾರೆ, ತಾಲೂಕು JDS ಅಧ್ಯಕ್ಷರಾದಂಥ ಸತ್ಯಪ್ರಕಾಶ್ ಅವರು ಬರ್ತಾರೆ, R. ಉಗ್ರೇಶ್ ಅವರು ಬರ್ತಾರೆ, ಹಾಗೂ ಇವರು ಮಂಜುನಾಥ್ ಅವರು ಬರ್ತಾರೆ, ಶೋಭಾ ಶ್ರೀನಿವಾಸ್ ಅವರು ಬರ್ತಾರೆ, ಶಶಿಧರ್ ಗೌಡರು ಬರ್ತಾರೆ, ಆಮೇಲೆ ತಾವರೆಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತ್ಯಭಾಮ ಅವರು, ಉಪಾಧ್ಯಕ್ಷರಾದಂತಹ ಮಂಜುಳಾ ಅವರವರು, ಆಗ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ. ಈಗ ಅಂದರೆ ತಾರೀಕು 27/7/2021 ದೇವಸ್ಥಾನದ ನೂತನ ದೇವಸ್ಥಾನಕ್ಕೆ ಪ್ರವೇಶ ಆಗಮನ ಅಂದರೆ ಗಂಗಾ ಪೂಜೆ ಹಾಗೂ ಕಳಶ ಸ್ಥಾಪನೆ, ಗಣಪತಿ ಹೋಮ ಇವೆಲ್ಲ ಮಾಡ್ಕೊಂಡು ಹೋಮ ಹವನಗಳಿರ್ತವೆ. ತಾರೀಕು 27ನೇ ತಾರೀಕು ಅಂದರೆ ಭಾನುವಾರ. 28ನೇ ತಾರೀಕು ಇದು ನಂಜಾವಧೂತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುತ್ತೆ. ಈ ಕಳಶ ಪ್ರತಿಷ್ಠಾಪನದಲ್ಲಿ ಎಲ್ಲ ಮುಖ್ಯ ಅತಿಥಿಗಳೆಲ್ಲ ಆಗಮಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಾನೊಂದು 2 ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಅಂದರೆ ಇದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವರು ಒಂದು ಶಕ್ತಿ ದೇವತೆ ಆಗಿರುತ್ತದೆ. ಇದು ಊರಿನ ದುಷ್ಟ ಶಕ್ತಿಗಳನ್ನು ಹೊಡೆದೋಡ್ಸಕ್ಕಂಥ ಶಕ್ತಿ ಇರೋದ್ರಿಂದ ನಾವು ಊರಿನ ಹೊರಗಡೆನೇ ಪ್ರತಿಷ್ಠಾಪನೆ ಮಾಡಿ ಊರಿಗೆ ಒಂದು ನೂತನವಾದ ದೇವಾಲಯವನ್ನು ಕಟ್ಟಿಸಿ ಆ ದೇವಾಲಯದ ಕಳಶ ಪ್ರತಿಷ್ಠಾಪನೆ ಮಾಡಿ ನಮ್ಮೂರ ಹಿರಿಯರು, ಮುಖಂಡರು ಹಾಗೂ ಗ್ರಾಮಸ್ಥರು ಹೆಚ್ಚಿನದಾಗಿ ಈ ಕಾರ್ಯಕ್ರಮವನ್ನು ತುಂಬ ಆಸಕ್ತಿಯಿಂದ ಮಾಡ್ತಾ ಇರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ
ಗ್ರಾಮ ಪಂಚಾಯತಿ ಆಡಳಿತ ಸಮೇತ ನಮಗೆ ಸಹಕಾರವನ್ನು ಕೊಡ್ತಾ ಇದೆ. ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ಸಹಕಾರ ಕೊಡ್ತಾ ಇದ್ದಾರೆ. ಹಾಗೂ ಊರಿನಂಥ ಎಲ್ಲ ಜನಾಂಗದವರು ಸಮೇತ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂದರೆ ನಮಗೆ ಗೊತ್ತೇ ಇಲ್ಲ ಇದು ಇಲ್ಲೇ ಇತ್ತು ಅಂದರೆ ಇದು ಒಂದು ಚಿಕ್ಕ ದೇವಸ್ಥಾನ ಆಗಿತ್ತು, ಒಂದು ಚಿಕ್ಕ ಗುಡಿ ಇತ್ತು. ಅದನ್ನು ನಾವು ಊರಿನೆಲ್ಲ ಸೇರಿ ಎಲ್ಲ ಊರಲ್ಲೇ 4 ದೇವಸ್ಥಾನ ಇದ್ವು, 3 ದೇವಸ್ಥಾನಗಳು ನೂತನ ಆಲಯ ಆಗಿದ್ದಾವೆ. ಇದೊಂದು ಆಗಿರಲಿಲ್ಲ. ಇದು ಸಮೇತ ಎಲ್ಲರೂ ಮಾತಾಡ್ಕೊಂಡು ಇಲ್ಲ ಮಾಡಲೇಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಕಿತ್ತು ಹೊಸ ದೇವಸ್ಥಾನ ಕಟ್ಟಿದ್ದೀವಿ. ನಾ ಕೃಷ್ಣಪ್ಪ ಅಂತಂದು ಈ ಗ್ರಾಮದ ವಾಸಿಯಾದ ಕೃಷ್ಣಪ್ಪನವರು. ಈ ದೇವತೆಯ ವಿಶೇಷತೆ ಏನೆಂದರೆ ಯಾರಿಗೆ ಮಕ್ಕಳು ಮರಿಗೆ ಏನೇ ಇದಾದ್ರೂ ಪ್ರತಿ ಇದರಲ್ಲೂ ಬಂದು ಇದು ಮಾಡ್ಕೊಂಡು ಎಲ್ಲ ನಿರ್ವಹಣೆ ಹಾಕೊಂಡು ಹೋಗ್ತಾ ಇದ್ದಾವೆ. ಅದರಂತೆ ಪ್ರತಿ ಇದು ವಿಗ್ರಹ ಏನಂದರೆ ಇದು ಮೂಲ ವಿಗ್ರಹ ಬರೀ ಇದು ಬೆನವು ಥರ ಇದಾವೆ 3 ವಿಗ್ರಹ. ಅದನ್ನು ಮುಂಚೆ ಅಲ್ಲಿದ್ದವನು ಅದನ್ನೇ ಈಗ ನಾವು ಪ್ರತಿಷ್ಠಾಪನೆ ಮಾಡಿ ಇದು ಮಾಡ್ತಾಯಿದ್ವಿ. ಬೆನವುಗಳನ್ನೇನ ಹೊಸ್ದಾಗಿ ಇನ್ನೇನು ವಿಗ್ರಹ ಏನೋ ನಾವು ಮಾಡಿಲ್ಲ ನಾವು. ಅದರಂತೆ ಪ್ರತಿ ಆಷಾಢ ಮಾಸದಲ್ಲಿ ಈ ದೇವ್ರನ್ನ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇರ್ತೀವಿ. ಪ್ರತಿ ವರ್ಷ ಆರತಿ ಮಾಡ್ಕೊಂಡು ಎಲ್ಲ ಊರಿನ ಜನ ಎಲ್ಲ ಸಾಮೂಹಿಕವಾಗಿ ಮಾಡ್ಕೊಂಡು ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಮಂಗಳವಾರ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪೂಜಾರಪ್ಪರು. ಪ್ರತಿ ಮಂಗಳವಾರ ಪೂಜೆ ವಿಶೇಷವಾಗಿ ನಡೆಸ್ಕೊಂಡು ಹೋಗ್ತಾರೆ ಪೂಜಾರಪ್ಪರು. ಅದರಿಂದ ಒಳ್ಳೆ ಊರಿಗೆ ಇದರಿಂದ ಯಾವುದೇ ಒಂದು ತೊಂದರೆ ತಾಪತ್ರ ಏನು ಆಗದಂಗೆ ಮಕ್ಕಳು ಮರಿ ಕಾಪಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಈ ತಾಯಿ. ಅದರಿಂದ ನಾವು ಊರಿನ ಜನ ಎಲ್ಲ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮ ಇದುವರೆಗೆ ಯಶಸ್ವಿ ಮಾಡ್ಕೊಂಡು ಯಾವುದೇ ಇದಿಲ್ಲದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ನಮಗೆ ಧನ ಸಹಾಯ ಮಾಡಿದರು, ಸರ್ಕಾರದ ಧನ ಸಹಾಯ ಬೇರೆ ಮಾಡಿದರು. ಅದ್ರ ಜೊತೆಗೆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಕೈಲಾದ ಮಟ್ಟಿಗೆ ಸಹಾಯಧನ ಮಾಡ್ಕೊಂಡು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಹೆಚ್ಚಿನದಾಗಿ ಈ ಗುಡಿ ಒಂದು ದೇವಸ್ಥಾನಕ್ಕೆ ಬೇಕಾದಂಥ ಕಲ್ಲಿನ ಹುಲ್ಲು ಇದನ್ನು ನಮ್ಮ ಇವರು ಟಿ ಗೌಡ್ರಂತ ಅವರೆಲ್ಲ ಫುಲ್ ಎಲ್ಲ ಇದು ಮಾಡಿದ್ದಾರೆ, ಎಲ್ಲ ಸಹಾಯ ಕಲ್ಲಿಗೆ. ಮಿಕ್ಕಿದ್ದೆಲ್ಲ ಊರಿನ ಜನ ಎಲ್ಲ ಸಹಾಯ ಮಾಡ್ಕೊಂಡು ಈ ದೇವಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಾಡ್ಕೊಂಡು ನಮ್ಮ ಗ್ರಾಮದ ಪ್ರತಿಯೊಬ್ಬರು ಭಕ್ತಿಯವರು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಿರಾ ತಾಲೂಕು ಮೊಸರುಕುಂಟೆ. ನಾವು ಈ ಊರಿನ ಗೌಡರು ಟಿ ಗೌಡ ಅಂತ. ನಾವು ಎಲ್ಲ ಈ ದೇವಸ್ಥಾನದ್ದು ಹಳೇದಾಗಿತ್ತು, ಚಿಕ್ಕದಾಗಿತ್ತು. ಆವಾಗ ಎಲ್ಲ ಮಾತಾಡ್ಕೊಂಡು ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂತಂದು ಮಾಡಿ ಎಲ್ಲರೂ ಸೇರ್ಕೊಂಡು ಇದನ್ನೆಲ್ಲ ಈ ಮಟ್ಟಕ್ಕೆ ತಂದಿದ್ದೀವಿ. ನಾಳೆ 27-28ಕ್ಕೆ ಉದ್ಘಾಟನೆಯೂ ಐತೆ. ಏನು ಮಹಿಮೆ ಅಂದರೆ ಯಾರು ಚೆನ್ನಾಗಿಲ್ದಾಗ ಒಂದು ಏನೇ ಕಾಯಿಲೆ ಬಂದು ಅದನ್ನು ಎಲ್ಲ ಬೇವಿನ ಸೊಪ್ಪು ಇದನ್ನೆಲ್ಲ ಮುಟ್ಕೊಂಡು ಆರತಿ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ನಿರ್ವಹಣೆ ಆಗೈತಿ. ಆದ್ದರಿಂದ ಭಾಳ ಜನ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡವ್ರೆ. ಅದೇ ತೀರಿ ನಡ್ಕೊಂಡು ಹೋಗ್ತಾಯಿದ್ರು. ಚಿಕ್ಕ ಮಕ್ಕಳಿಗೂ ಅದು ದಡಾರು ಇದ್ದಾಗ ಅವರೂ ಸಹ ತಮ್ಮಂದು ಪೂಜೆ ಮಾಡ್ಕೊಂಡು ಬಂದು ಇದೆಲ್ಲ ಪೂಜೆ ಮಾಡಿಸ್ಕೊಂಡು ಹೋದಾಗ ಅವು ಸಹ ಚೆನ್ನಾಗಿ ಆಗಿದ್ದಾರೆ. ಇದು ನಮಗೆ ಗೊತ್ತೇ ಇಲ್ಲ. 100 ವರ್ಷ ಹಿಂದೂ ಪುರಾತನದಿಂದ ಇಲ್ಲಿ ಊರು ಹುಟ್ಟಿದ್ಗಿಟ್ಲು ಐತೆ. ಇದು ನಮಗೆ ಗೊತ್ತಿಲ್ಲ ಅದು. ಆದರೆ ಅದು ಅಂಥ ಅಂಥ ಶಕ್ತಿ ದೇವತೆ. ಆದ್ದರಿಂದ ಎಲ್ಲರೂ ಭಕ್ತಿಯಿಂದನ ನಡ್ಕೊಂತಾರೆ. ಇದು ಈ ಮಟ್ಟಕ್ಕೆ ಎಲ್ಲರೂ ಸಹಕಾರದಿಂದನ ಮಾಡಿದ್ದೀವಿ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ. ನಾವು ಈ ಗ್ರಾಮದ ನಿವಾಸಿಗಳು. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ವಂಶಾವಳಿಯವಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಇದನ್ನು ಈ ಶಕ್ತಿ ಅಮ್ಮನವ್ರದ್ದು ಶಕ್ತಿ ಏನಂದರೆ ನಾವು ಮೊದಲಿನಿಂದನೂ ಮಾರಮ್ಮನ ಪೂಜೆ ಮಾಡ್ಕೊಂಡು ಬರೋ ನಾವು. ಹಂಗಾಗಿ ಈಗಿನೂ ಪೂಜೆ ಹಂಗೆ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಈಗಲೂ. ಈ ತಾಯಿದು ಮಹಿಮೆ ಏನಂದರೆ ಊರಲ್ಲಿ ಯಾರಾದರೂ ಸಣ್ಣ ಮಕ್ಕಳು ಮರಿಗೆ ಆಗಲಿ, ಸಣ್ಣ ದಡಾರಗಳು, ಈ ಅಮ್ಮಗಳು ಏನಾದರೂ ಎದ್ದಿದ್ರೆ ಈ ತಾಯಿಗೆ ಒಂದು ಬೇವಿನ ಸೊಪ್ಪಿನ ಒಂದು ಕುಡಿಕೆಯನ್ನು ಬೇವಿನ ಸೊಪ್ಪು ತಂದು ಅರ್ಪಿಸಿದರೆ ಸಾಕು, ಈ ತಾಯಿ ನಿವಾರಣೆ ಮಾಡ್ತಾಳೆ. ಅಂಥ ಶಕ್ತಿ ತಾಯಿ ಈ ತಾಯಿಗಿದೆ. ಈ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಂತ ಈ ತಾಯಿ. ಮೊದಲಿಂದನೂ ಹೀಗೆ ಹಂಗೆ ನಡ್ಕೊಂಡು ಬರ್ತಾಯಿದ್ವಿ. ನಾವು ಹಿಂಗೆ ಪೂಜೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ವಂಶಾವಳಿಯಾಗಿ. ಬೇರೆ ಏನಾದರೂ ವಿಶೇಷ ಇದೆಯಾ ಈ ತಾಯಿದು ವಿಶೇಷ ಅಂದರೆ ನಮಗೆ ನಮ್ಮ ಪೂರ್ವಜರಿಂದ ಮಾಡ್ಕೊಂಡು ಬರ್ತಾರೆ ಸರ್. ಇದು ನಮಗೆ ಏನು ಗೊತ್ತಿಲ್ಲ, ನಾವು ಹಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೂಲ ವಿಗ್ರಹಗಳಿಲ್ಲ ನಮ್ಮಲ್ಲಿ. ಇದು ಮೂಲ ವಿಗ್ರಹಗಳಂದರೆ ಬೆಣಕುಗಳು ಅಷ್ಟೇ. 3 ಬೆಣಕುಗಳಿದ್ದಾವೆ. 3 ಅಮ್ಮನವರ ಶಕ್ತಿನೇ ಅದು. ಅದರಿಂದ ನಾವು ಮೂಲ ವಿಗ್ರಹಗಳು ಈಗ ಮಾಡ್ಸೋಕ್ಕೆ ಹೋಗಿಲ್ಲ, ಅವನ್ನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಈಗ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಕುರಿ ಕೋಳಿಯನ್ನು ಕಡಿದು ಮಾರಮ್ಮನ ರೀತಿಯಲ್ಲಿ ಆಚರಿಸುವಂಥ ಒಂದು ಇದು ಆಚರಣೆ ಹಿಂದಿಂದಲೂ ಬಂದಿದೆ. ಈಗಲೂ ಸಹ ನಾವು ಅದನ್ನೇ ಆಚರಿಸ್ತಾ ಇದ್ದೀವಿ. ಇದೇನೆಂದರೆ ಹಿಂದೆ ಸುಮ್ಮನೆ 4 ಕಲ್ಲುಗಳನ್ನು ನಿಲ್ಲಿಸಿ ಸುಮ್ಮನೆ ಒಂದು 5 ಒಂದು ಸ್ವಲ್ಪ ಚೌಕದಲ್ಲಿ ಒಂದು ಕಲ್ಲಿಟ್ಟು ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾ ಬಂದಿದ್ದೀವಿ ಸುಮಾರು ದಿನದಲ್ಲಂದು. ಅದನ್ನು ಗ್ರಾಮ ದೇವತೆ ಗೌಡರು, ಈ ರಾಜಣ್ಣವರು, ಕೃಷ್ಣಪ್ಪರು, ಗ್ರಾಮದ ಎಲ್ಲ ಮುಖಂಡರು ಸೇರಿ ಇದನ್ನು ಒಂದು ಅಭಿವೃದ್ಧಿ ಮಾಡಬೇಕು, ಏನಾದರೂ ಮಾಡಿ ದೇವಸ್ಥಾನ ಕಟ್ಟಬೇಕಂತ ಅಭಿಪ್ರಾಯಪಟ್ಟು 1917 ಇಸ್ವಿಯಲ್ಲಿ ಸಹ ಇದನ್ನ ಕಿತ್ತು ವಿಸರ್ಜನೆ ಮಾಡಿಸಿವಿ. ಫೌಂಡೇಶನ್ನು ಸಹ ಹಾಕಿ ಎಲ್ಲ ಮಾಡಿ ಅದಕ್ಕೆ ಎಲ್ಲ
ಎಲ್ಲ ಗ್ರಾಮದ ಸಹಕಾರದೊಂದಿಗೆ ಆರ್ಥಿಕವಾಗಿ ಸಹಾಯ ಮಾಡಿದರು ಮತ್ತು ಅದಕ್ಕೆ ಹೆಚ್ಚಿನದಾಗಿ ಎಸ್ ಟಿ ಗೌಡರು ಇದಕ್ಕೆ ಗರ್ಭಗುಡಿಗೆ ಪೂರ್ತಿಯಾಗಿ ಎಲ್ಲ ಕಲ್ಲುಗಳನ್ನು ಪೂರ್ಣವಾಗಿ ಅವರೇ ಕೊಟ್ಟು ಅದನ್ನು ಕೊಟ್ಟು ರೆಡಿ ಮಾಡಿಸಿಕೊಟ್ಟು ಇದು ಮಾಡಿದ್ದಾರೆ. ಮತ್ತು ಸರ್ಕಾರದಿಂದ ಅನುದಾನ 5 ಲಕ್ಷ ರೂಪಾಯಿ ರಾಜೇಶ್ ಗೌಡರು ಸಹ ಕೊಟ್ಟರು, ಅದರಲ್ಲಿ ಸಹ ಶಿಖರ ವಗೇರೆ ಮಾಡಿದ್ವಿ. ಮತ್ತು ಶ್ರೀನಿವಾಸ ಮೂರ್ತಿಯವರು ಸೀಟ್ ಹಾಕಿ ಕೊಟ್ಟರು, ಅದು 1 ಲಕ್ಷ 1.5 ಲಕ್ಷದಲ್ಲಿ. ಇತರೆ ಖರ್ಚುಗಳಿಗೂ ಮತ್ತು ಎಲ್ಲ ಒಂದು 5 ಲಕ್ಷ ರೂಪಾಯಿ ಒಳಗೆ ಖರ್ಚು ವೆಚ್ಚ ಬಂತು. ಕಲ್ಲು ನಮಗೆ ಪುಕ್ಷಟ್ಟೆ ಸಿಕ್ಕಿರೋದ್ರಿಂದ ಗೌಡ್ರದು ನಮಗೆ ಇದು ಹೆಚ್ಚಿಗೆ ಖರ್ಚು ಬರಲ್ಲ. ಹಾಗಾಗಿ ಎಲ್ಲ ಇದಾಗಿ ಒಂದು ಸ್ವಲ್ಪ ನೆನಗುದಿ ಬುತ್ತಿ ಕೆಲಸ ಇದು 5-6 ವರ್ಷ ಆಯಿತು. ಆದರೆ ಎಲ್ಲ ಮನಸ್ಸು ಮಾಡಿ ಏನೋ ಲಾಸ್ಟ್ ಅವ್ರನ್ನ ಎಲ್ಲ ಇದು ಮಾಡಿ 9ರಿಂದ ಪೂರ್ಣ ಮಾಡಿ ಇವತ್ತು ಈಗ ಈ ಶ್ರಾವಣ ಮಾಸದಲ್ಲಿ 27-28ಕ್ಕೆ ಪ್ರತಿಷ್ಠಾಪನಾ ಮತ್ತು ಕಳಶ ಸ್ಥಾಪನೆಯನ್ನು ಶ್ರೀ ಶ್ರೀ ಪಟ್ನಾಗಳಿ ಸ್ವಾಮಿ ನಂಜಾದೂತ ಸ್ವಾಮೀಜಿಯವರ ಅಮೃತಾಸ್ತಿಯಿಂದ ನೆರವೇರಿಸಲು ಎಲ್ಲರೂ ಸಹ ನಿಶ್ಚಯ ಮಾಡಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಮತ್ತು ಎಲ್ಲ ಗ್ರಾಮ ಮತ್ತು ಎಲ್ಲ ಸಂಬಂಧಿಗಳು ಸಹ ಬಂದು ಇಲ್ಲಿ ಅವತ್ತಿನ ದಿವಸ ಬಂದು ಸಂಭ್ರಮದಿಂದ ಆಚರಿಸಿ ಎಲ್ಲರ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಈ ಸನ್ನಿವೇಶ ಹೇಳಕ್ಕೆ ಇಷ್ಟಪಡ್ತಾರೆ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.